ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಪ್ರಥಮ ವರ್ಷದ PUC ಅರ್ಥಶಾಸ್ತ್ರದ ವಿಷಯದ ಆನ್ಲೈನ್ ತರಗತಿಗಳಿಗೆ ತುಂಬ ಹೃದಯದ ಸ್ವಾಗತ. ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನವನ್ನು ಮಾಡ್ತೀವಿ. ಅರ್ಥಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕಾದ್ರೆ ಅರ್ಥಶಾಸ್ತ್ರವನ್ನು ಎರಡು ಭಾಗಗಳಾಗಿ ಅಧ್ಯಯನವನ್ನು ಮಾಡ್ತೀವಿ. ಒಂದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ, ಇನ್ನೊಂದು ಭಾರತದ ಆರ್ಥಿಕ ಅಭಿವೃದ್ಧಿ. ಈ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಎನ್ನುವಂಥದ್ದು ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್. ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಎನ್ನುವಂಥ ವಿಷಯವನ್ನು ಅಧ್ಯಯನವನ್ನು ಮಾಡಬೇಕಾದ್ರೆ ಒಟ್ಟಾರೆಯಾಗಿ ಅಲ್ಲಿರುವಂಥ ಅಧ್ಯಾಯಗಳು 9 ಅಧ್ಯಾಯಗಳು. ಆದರೆ ಈ ವರ್ಷ ನಿಮಗೆ ಅಧ್ಯಯನಕ್ಕಿಟ್ಟಂಥ ಅಧ್ಯಾಯಗಳು ಎಷ್ಟಪ್ಪ ಅಂದ್ರೆ 6 ಅಧ್ಯಾಯಗಳನ್ನು ಅಧ್ಯಯನಕ್ಕಿಟ್ಟಾರ. ಅದರಲ್ಲಿ ಮೊದಲೇದಾಗಿ ಬರುವಂಥ ಅಧ್ಯಾಯ ಇಂಟ್ರೊಡಕ್ಷನ್, ಪೀಠಿಕೆ ಎನ್ನುವಂಥದ್ದು ಬರ್ತೈತಿ. ಅರ್ಥಶಾಸ್ತ್ರದ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಇದು ನಮಗೆ ತಿಳಿಸ್ಕೊಡ್ತೈತಿ. ಎರಡನೇದಾಗಿ ಬರುವಂಥದ್ದು ಕಲೆಕ್ಷನ್ ಆಫ್ ಡಾಟಾ, ದತ್ತಾಂಶಗಳ ಸಂಗ್ರಹಣೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಮೂರನೇದಾಗಿ ಬರುವಂಥ ಅಧ್ಯಾಯ ಆರ್ಗನೈಜೇಷನ್ ಆಫ್ ಡಾಟಾ, ದತ್ತಾಂಶಗಳ ಸಂಘಟನೆ ಎನ್ನುವಂಥದ್ದು ಬರ್ತೈತಿ. ನಂತರದಲ್ಲಿ ಬರುವಂಥ ಅಧ್ಯಾಯ ಪ್ರೆಸೆಂಟೇಷನ್ ಆಫ್ ಡಾಟಾ, ದತ್ತಾಂಶಗಳ ನಿರೂಪಣೆಯನ್ನು ಮಾಡ್ತೀವಿ. ಈ ಸಂಘಟಿಸಿದಂಥದ್ದನ್ನು, ನಿರೂಪಿಸಿದಂಥದ್ದನ್ನು ಹಾಗೂ ಸಂಗ್ರಹಣೆ ಮಾಡಿದಂಥ ದತ್ತಾಂಶಗಳನ್ನು ನಂತರದ ಅಧ್ಯಾಯದಲ್ಲಿ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳೆನ್ನುವಂಥ ಅಧ್ಯಾಯ ಬರ್ತೈತಿ. ಹಾಗೂ ನಂತರ ಬರುವಂಥದ್ದು ಇಂಡೆಕ್ಸ್ ನಂಬರ್, ಸೂಚ್ಯಂಕಗಳು. ಒಟ್ಟಾರೆಯಾಗಿ ನಾವು ಪ್ರಥಮ ವರ್ಷದ ಅರ್ಥಶಾಸ್ತ್ರದ ಭಾಗ ಎದಲ್ಲಿ ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಎನ್ನುವಂಥದ್ರಲ್ಲಿ 6 ಅಧ್ಯಾಯಗಳನ್ನು ಅಧ್ಯಯನವನ್ನು ಮಾಡ್ತೀವಿ. ನಂತರ ಈ ಬರುವಂಥ ಇನ್ನೊಂದು ಭಾಗ ಯಾವುದಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು. ಈ ಸಮಗ್ರ ಅರ್ಥಶಾಸ್ತ್ರವು ದೇಶದ ಆರ್ಥಿಕತೆಯಲ್ಲಿ ಸಮಗ್ರತೆಯನ್ನು ನಾವು ತರಬೇಕಾದ್ರೆ, ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಯಾವ ವಲಯಗಳ ಬದಲಾವಣೆ ಅದರ ಆರ್ಥಿಕತೆಯನ್ನು ಸಾಧಿಸ್ತೀವಿ ಎನ್ನುವಂಥದ್ದನ್ನು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಹಾಗಾದ್ರೆ ನಾವಿವತ್ತು ಮೊದಲನೇ ಅಧ್ಯಾಯವಾದಂಥ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ಪೀಠಿಕೆ ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡೋಣ. ಅಧ್ಯಾಯ 1 ಪೀಠಿಕೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಅರ್ಥಶಾಸ್ತ್ರ ವಿಷಯ ಅಂದರೆ ಏನು? ಅರ್ಥಶಾಸ್ತ್ರವನ್ನು ನಾವು ಯಾಕೆ ಅಧ್ಯಯನವನ್ನು ಮಾಡ್ತೀವಿ? ಹಾಗೂ ಅರ್ಥಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡುವುದರಿಂದ ನಮಗಾಗುವಂಥ ಲಾಭಗಳೇನು, ಅದರಿಂದ ಆಗುವಂಥ ಪ್ರಯೋಜನ ಏನು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ಅರ್ಥಶಾಸ್ತ್ರವನ್ನು ಸವಿಸ್ತಾರವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡಬೇಕಾಗ್ತೈತಿ ಅಂತ ಹೇಳ್ತಾರೆ. ನೋಡಿರಿ, ಅರ್ಥಶಾಸ್ತ್ರ ವಿಷಯ ಎನ್ನುವಂಥದ್ದು ಸಾಮಾಜಿಕ ವಿಜ್ಞಾನಗಳಲ್ಲಿ ಒಂದು ಮಹತ್ವಪೂರ್ಣವಾದಂಥ ವಿಜ್ಞಾನವಾಗಿದೆ. ಒಂದು ಸಮಾಜದಲ್ಲಿ ಸಮಾಜ ಯಾವ ರೀತಿಯಾಗಿರಬೇಕು, ಸಾಮಾಜಿಕವಾಗಿ ಯಾವ ರೀತಿಯಾದಂಥ ಮಹತ್ವವನ್ನು ನಾವು ಗುರುತಿಸ್ಕೋಬೇಕೆನ್ನುವುದಕ್ಕಾಗಿ ಈ ಅರ್ಥಶಾಸ್ತ್ರ ವಿಷಯವು ಒಂದು ಮಹತ್ತರವಾದಂಥ ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಅರ್ಥಶಾಸ್ತ್ರವು ಸಮಾಜದ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತದೆ. ನೋಡಿ, ಆರ್ಥಿಕ ಸಮಸ್ಯೆಗಳು, ಮೂಲಭೂತವಾಗಿರುವಂಥ ಆರ್ಥಿಕ ಸಮಸ್ಯೆಗಳನ್ನು ಕುರಿತು ಈ ಅರ್ಥಶಾಸ್ತ್ರ ಎನ್ನುವಂಥದ್ದು ಅಧ್ಯಯನವನ್ನು ಮಾಡ್ತೈತಿ. ಸಮಸ್ಯೆಗಳೇಂದಾವ, ಆರ್ಥಿಕತೆಯಲ್ಲಿ ಬರುವಂಥ ಸಮಸ್ಯೆಗಳೇಂದಾವ, ಏನು, ಹೇಗೆ, ಯಾರಿಗಾಗಿ. ನೆಕ್ಸ್ಟ್ ಬರ್ತೈತಿ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಹಾಗೂ ಯಾರಿಗಾಗಿ ಉತ್ಪಾದಿಸಬೇಕೆನ್ನುವಂಥ ಸಮಸ್ಯೆಗಳ ಜೊತೆಗೆ ನಿರುದ್ಯೋಗ, ಬಡತನ, ಹಣದುಬ್ಬರ, ಆಹಾರದ ಸಮಸ್ಯೆ, ಜನಸಂಖ್ಯಾ ಸಮಸ್ಯೆ ಮುಂತಾದವುಗಳು ಆರ್ಥಿಕತೆಯ ಸಮಸ್ಯೆಗಳಾಗಿ ಗುರುತಿಸಿಕೊಂಡಾವ. ನೋಡಲಿ, ಅರ್ಥಶಾಸ್ತ್ರದಲ್ಲಿ ಬರುವಂಥ ಮೂಲಭೂತ ಸಮಸ್ಯೆಗಳ ಜೊತೆಗೆ ಪ್ರಮುಖವಾದಂಥ ಸಮಸ್ಯೆಗಳು ಯಾವಂತ ಹೇಳ್ತಾರೆ ಅಂದ್ರೆ ಇಲ್ಲಿ ನಿರುದ್ಯೋಗ ಸಮಸ್ಯೆ, ಬಡತನ ಮತ್ತು ಹಣದುಬ್ಬರ, ಆಹಾರದ ಸಮಸ್ಯೆ ಹಾಗೂ ಜನಸಂಖ್ಯಾ ಸಮಸ್ಯೆಗಳನ್ನು ಕುರಿತು ಅವುಗಳನ್ನು ಪರಿಹರಿಸುವುದು ಹೇಗೆ, ಇಲ್ಲಿ ಬಂದಂಥ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡುವುದು ಹೇಗೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಆ ಸಮಸ್ಯೆಯನ್ನು ನಿವಾರಿಸಬೇಕಾದ್ರೆ ಅರ್ಥಶಾಸ್ತ್ರ ನಮಗೇನು ಮಾಡ್ತೈತೆ ರೀ, ದಾರಿ ತೋರಿಸ್ಕೊಡ್ತೈತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಬಾರ್ಬರ್ ಊಟನ್ ಎನ್ನುವಂಥ ಒಬ್ಬ ಮಹಿಳೆ ಹೇಳ್ತಾಳೆ, ಅವಳ ಮಾತಿನಲ್ಲಿ ಹೇಳ್ತಾಳೆ. ಬಾರ್ಬರ್ ಊಟನ್ ಎನ್ನುವಂಥ ಮಹಿಳೆ ಯಾವ ರೀತಿಯಾಗಿ ಹೇಳ್ತಾಳೆ ಅಂದ್ರೆ,
ನಿಮಗೆ ಸ್ವಲ್ಪವಾದರೂ ಅರ್ಥಶಾಸ್ತ್ರದ ಜ್ಞಾನವಿಲ್ಲವಾದರೆ ನೀವು ನಿಜವಾದ ನಾಗರಿಕರಾಗಲಾರಿರಿ. ನೋಡಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಿಮಗೆ ಸ್ವಲ್ಪ ಮಟ್ಟಿಗೆ ಆದರೂ ಅರ್ಥಶಾಸ್ತ್ರದ ಜ್ಞಾನ ಇರದೇ ಹೋದ್ರೆ ನೀವು ನಿಜವಾದ ನಾಗರಿಕರಾಗಲಾರಿರಿ. ಅಂದ್ರೆ ನಿಮಗೆ ಯಾವ ರೀತಿಯಾಗಿ ಬೆಳಿಬೇಕು, ಯಾವ ರೀತಿಯಾಗಿ ನೀವು ಬದಲಾವಣೆ ಆಗಬೇಕೆನ್ನುವಂಥದ್ದು ನಿಮ್ಮ ಏನಪ್ಪ ಅಂದ್ರೆ ಮನಸ್ಸಿನಲ್ಲಿರಬೇಕು, ನಿಮ್ಗೆ ಗೊತ್ತಿರಬೇಕು. ಅರ್ಥಶಾಸ್ತ್ರ, ಆರ್ಥಿಕತೆ, ನಾವು ಯಾವ ರೀತಿಯಾಗಿ ಬದಲಾವಣೆಯಾಗಿ ಯಾವ ರೀತಿಯಾಗಿ ಸಂಪತ್ತನ್ನು ಸಂಪಾದಿಸಬೇಕು, ನನ್ನ ಸಮಸ್ಯೆನ ಹೆಂಗೆ ನಿವಾರಣೆ ಮಾಡ್ಕೋಬೇಕು ಎನ್ನುವಂಥದ್ದನ್ನು ನಿನ್ನೆ ತಲೆ ಒಳಗೆ ಇರಬೇಕು. ಒಂದು ವೇಳೆ ಅದು ನಿಂಗೆ ಇಲ್ಲದೇ ಹೋತಂದ್ರೆ ನೀನು ನಿಜವಾದ ನಾಗರಿಕರಾಗಲಾರಿ ಅಂತ ಹೇಳ್ತಾರೆ. ಅದಕ್ಕಾಗಿ ನೋಡ್ರಿ, ಅರ್ಥಶಾಸ್ತ್ರದ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಕೊಡುಗೆಗೆ 1969ರಲ್ಲಿ ಅರ್ಥಶಾಸ್ತ್ರಜ್ಞರ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನು ಪುರಸ್ಕೃತಗೊಂಡಂಥದ್ದಕ್ಕೆ ಏನಾಗೈತಿ ಅಂತ ಹೇಳ್ತೀವಿ, ಸಾಕ್ಷಿಯಾಗೈತಿ. ನೋಡಿ, ಅರ್ಥಶಾಸ್ತ್ರ ವಿಷಯಕ್ಕೆ 1969ರಲ್ಲಿ, ಈ 1969ರಲ್ಲಿ ನೊಬೆಲ್ ಎನ್ನುವಂಥ ಪ್ರಶಸ್ತಿಗೆ ಪುರಸ್ಕೃತವಾದಂಥ ಶಾಸ್ತ್ರ ಯಾವುದಂದ್ರೆ ರೀ, ಈ ನಮ್ಮ ಅರ್ಥಶಾಸ್ತ್ರ. ಹಾಗಾದ್ರೆ ಅರ್ಥಶಾಸ್ತ್ರ ಎನ್ನುವಂಥದ್ದನ್ನು ನಾವು ಇಂಗ್ಲೀಷ್ನೊಳಗೆ ಏನಂತ ಕರಿತೀರಿ, ಎಕನಾಮಿಕ್ಸ್. ನೋಡಿ, ಇಂಗ್ಲೀಷ್ನಲ್ಲಿ ಎಕನಾಮಿಕ್ಸ್ ಎನ್ನುವಂಥದ್ದನ್ನು ನಾವೇನಪ್ಪ ಅಂದ್ರೆ ಕರಿತೀವಿ. ಈ ಎಕನಾಮಿಕ್ಸ್ ಎಂಬ ಪದ, ಅರ್ಥಶಾಸ್ತ್ರ ಎಂಬ ಪದ ಓಕಿಯೋಸ್ ಮತ್ತು ನೋಮೋಸ್ ಎಂಬ, ನೋಡಿ, ಓಕಿಯೋಸ್ ಮತ್ತು ನೋಮೋಸ್ ಎಂಬ ಪದಗಳಿಂದ ಬಂದಿದೆ. ಹಾಗಾದ್ರೆ ಓಕಿಯೋಸ್ ಮತ್ತು ನೋಮೋಸ್, ನೋಡಿ, ಅರ್ಥಶಾಸ್ತ್ರ ಎನ್ನುವಂಥ ಪದ ಓಕಿಯೋಸ್ ಮತ್ತು ನೋಮೋಸ್ ಎನ್ನುವಂಥ ಎರಡು ಪದಗಳಿಂದ ಏನಪ್ಪ ಅಂದ್ರೆ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ. ಓಕಿಯೋಸ್ ಎಂದರೆ ಮನೆ ವಾರ್ತೆ, ಓಕಿಯೋಸ್ ಎಂದರೆ ಮನೆ ವಾರ್ತೆ, ನೋಮೋಸ್ ಎಂದರೆ ಆಡಳಿತ. ಓಕಿಯೋಸ್ ಎಂದರೆ ಮನೆ ವಾರ್ತೆ, ನೋಮೋಸ್ ಎಂದರೆ ಆಡಳಿತ. ಅಂದರೆ ಇಲ್ಲಿ ಅರ್ಥಶಾಸ್ತ್ರ ಎನ್ನುವಂಥದ್ದು ಪದ ಏನು ಹೇಳ್ತೈತಿ ಅಂದ್ರೆ ರೀ, ಮನೆಯ ವಾರ್ತೆಯ ಆಡಳಿತ. ನೋಡಿ, ಎರಡೂ ಪದಗಳು ಕೂಡಿ ಮನೆಯ ವಾರ್ತೆಯ ಆಡಳಿತ ಎನ್ನುವಂಥದ್ರ ಮೂಲಕ ಈ ಏನಪ್ಪ ಅಂದ್ರೆ ಎಕನಾಮಿಕ್ಸ್, ಅರ್ಥಶಾಸ್ತ್ರ. ನೋಡಿ, ಎಕನಾಮಿಕ್ಸ್, ಅರ್ಥಶಾಸ್ತ್ರ ಎನ್ನುವಂಥದ್ದು ಓಕಿಯೋಸ್ ಮತ್ತು ನೋಮೋಸ್, ಗ್ರೀಕ್ ಪದಗಳಾದ ಓಕಿಯೋಸ್ ಮತ್ತು ನೋಮೋಸ್ ಎಂಬ ಪದಗಳಿಂದ ಮನೆಯ ವಾರ್ತೆಯ ಆಡಳಿತ ಎಂಬುದರ ಮೂಲಕ ಇದೇನು ಮಾಡ್ತೈತಿ ಅಂತ ಹೇಳ್ತಾರೆ, ಕಾರ್ಯವನ್ನು ನಿರ್ವಹಿಸ್ತೈತಿ. ಅಂದ್ರೆ ಒಂದು ಮನೆಯನ್ನು ನಿರ್ವಹಣೆ ಮಾಡಬೇಕಾದ್ರೆ, ನಿಮಗೆಲ್ಲ ಗೊತ್ತೈತಿ, ಮನೆಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಒಬ್ಬ ಹಿರಿಮನುಷ್ಯ ಅಂತೇಳಿ ಇರ್ತಾನೆ ಮನೆಯೊಳಗೆ. ಆ ಹಿರಿಮನುಷ್ಯ ಆದಾಯವನ್ನು ಸಂಪಾದನೆ ಮಾಡಿದ್ದನ್ನು ಯಾವ ರೀತಿಗೆ ಹಂಚಿಕೆ ಮಾಡ್ತಾನೆ, ಶಿಕ್ಷಣಕ್ಕಾಗಲಿ, ಕೃಷಿಗಾಗಲಿ, ಮನೆಯ ನಿರ್ವಹಣೆಗಾಗಲಿ, ಅಥವಾ ಇನ್ನಿತರ ಆರೋಗ್ಯಕ್ಕಾಗಲಿ, ಅನೇಕ ರೀತಿಯಾದಂಥ ಬರುವಂಥ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಅಥವಾ ಇರುವಂಥ ಕೆಲಸಗಳಿಗೆ ತನ್ನಲ್ಲಿರುವಂಥ ಸಂಪತ್ತನ್ನು ಹೆಂಗೆ ಹಂಚಿಕೆ ಮಾಡ್ತಾನೆ, ಆ ಹಂಚಿಕೆಯನ್ನು ಮಾಡುವುದನ್ನು ನಮಗೇನು ಮಾಡ್ತೈತೆ ರೀ, ಈ ಎಕನಾಮಿಕ್ಸ್ ಎನ್ನುವಂಥದ್ದು, ಅರ್ಥಶಾಸ್ತ್ರ ಎನ್ನುವಂಥದ್ದು ತಿಳಿಸಿಕೊಡ್ತೈತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ನಿಮಗೆ ಸ್ವಲ್ಪ ಮಟ್ಟಿಗೆ ಆದರೂ ಅರ್ಥಶಾಸ್ತ್ರ ಜ್ಞಾನದ ಇರದೇ ಹೋದ್ರೆ ನೀವು ನಿಜವಾದ ನಾಗರಿಕರಾಗಲಾರ್ರಿ ಅಂತ ಹೇಳ್ತಾರೆ. ಆದರೆ ಅರ್ಥಶಾಸ್ತ್ರ ಎನ್ನುವಂಥದ್ದು 1890ರಲ್ಲಿ, ನೋಡಿ, 1890ರಲ್ಲಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಎನ್ನುವಂಥವರು, ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಎನ್ನುವಂಥವರು ಅರ್ಥಶಾಸ್ತ್ರದ ತತ್ವಗಳು, ನೋಡಿ, ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಎನ್ನುವಂಥವರು 1890ರಲ್ಲಿ, ಈ 1890ರಲ್ಲಿ ಅರ್ಥಶಾಸ್ತ್ರದ ತತ್ವಗಳು ಎನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ತತ್ವಗಳು, ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಪ್ರಕಟಿಸಿದ ನಂತರ ಅರ್ಥಶಾಸ್ತ್ರವನ್ನು ರಾಜ್ಯಶಾಸ್ತ್ರದಿಂದ ಏನಾಯ್ತು ರೀ, ಬೇರ್ಪಡೆ ಆಯಿತು. ಮೊದಲು ಅರ್ಥಶಾಸ್ತ್ರ ಎನ್ನುವಂಥದ್ದು ರಾಜ್ಯಶಾಸ್ತ್ರದ ಭಾಗವಾಗಿ ಕೆಲಸವನ್ನು ಮಾಡ್ತಾ ಇತ್ತು.
ಆದರೆ ಯಾವಾಗ 1890ರಲ್ಲಿ ಆಲ್ಫ್ರೆಡ್ ಮಾರ್ಷಲ್ರವರು ಅರ್ಥಶಾಸ್ತ್ರದ ತತ್ವಗಳು ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎನ್ನುವಂಥ ಕೃತಿಯನ್ನು ಏನು ರಚನೆ ಮಾಡ್ತಾರಲ್ಲ, ಆವಾಗ ಈ ಅರ್ಥಶಾಸ್ತ್ರ ಎನ್ನುವಂಥ ವಿಷಯ ರಾಜ್ಯಶಾಸ್ತ್ರದಿಂದ ಏನಾಯ್ತು ಅಂತ ಹೇಳ್ತಾರೆ ಬೇರ್ಪಡೆಯಾಯಿತು. ನಂತರ ಸ್ವತಂತ್ರವಾದಂಥ ರೀತಿಯಲ್ಲಿ ಈ ಅರ್ಥಶಾಸ್ತ್ರ ವಿಷಯ ಎನ್ನುವಂಥದ್ದು ಸ್ವತಂತ್ರವಾದಂಥ ರೀತಿಯಲ್ಲಿ ತನ್ನದೇ ಆದಂತಹ ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗೋಕ್ಕೆ ಪ್ರಾರಂಭಿಸ್ತಂತ ಹೇಳ್ತೀವಿ. ಆದ್ದರಿಂದ ಅರ್ಥಶಾಸ್ತ್ರದ ಪಿತಾಮಹರಾಗಿ ಮುಂದಿನ ದಿನಮಾನಗಳಲ್ಲಿ ಅರ್ಥಶಾಸ್ತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿ ಅರ್ಥಶಾಸ್ತ್ರವನ್ನು ಉನ್ನತವಾದಂಥ ಶಿಖರಕ್ಕೆ ಏರಿಸಿದಂಥ ಕೀರ್ತಿ ಯಾರಿಗೆ ಸಲ್ತೈತಿ ಅಂದರೆ ಆಡಮ್ ಸ್ಮಿತ್. ಯಾರಿಗೆ ಸಲ್ತೈತಪ್ಪ ಅಂದ್ರೆ ಆಡಮ್ ಸ್ಮಿತ್ರವರಿಗೆ. ನೋಡಿ, ನಾವು ಇವರನ್ನು ಏನಂತ ಕರಿತೀವಿ ಅಂದ್ರೆ ರೀ ಅರ್ಥಶಾಸ್ತ್ರದ ಪಿತಾಮಹ. ನೋಡಿ, ಇವರನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ. ಆಡಮ್ ಸ್ಮಿತ್ರವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ನೋಡಿ, ಈ ರೀತಿಯಾಗಿ ಅರ್ಥಶಾಸ್ತ್ರ ಎನ್ನುವಂಥದ್ದು ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನವನ್ನು ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುತಿಸಿಕೊಡುವುದರ ಮೂಲಕ ಅವುಗಳನ್ನು ಬಗೆಹರಿಸಿಕೊಳ್ಳಲು ನಮಗೇನು ಮಾಡ್ತೈತಿ ಅಂತ ಹೇಳ್ತಾರೆ, ದಾರಿಯನ್ನು ತೋರಿಸ್ತೈತಿ. ಅದಕ್ಕಾಗಿ ನಾವು ಅರ್ಥಶಾಸ್ತ್ರದ ವಿಷಯವನ್ನು ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಈ ನಂತರ ಬರುವಂಥದ್ದು ನೋಡ್ರಿ, ಅರ್ಥಶಾಸ್ತ್ರ ಏಕೆ, ವೈ ಎಕನಾಮಿಕ್ಸ್. ಅರ್ಥಶಾಸ್ತ್ರ ನಮಗೆ ಯಾಕೆ ಬೇಕು, ಅರ್ಥಶಾಸ್ತ್ರವನ್ನು ನಾವು ಯಾತಕ್ಕಾಗಿ ಅಧ್ಯಯನವನ್ನು ಮಾಡಬೇಕು, ವೈ ಎಕನಾಮಿಕ್ಸ್. ನೋಡ್ರಿ, ಅರ್ಥಶಾಸ್ತ್ರ ಏಕೆ ಎಂಬ ಪ್ರಶ್ನೆ ನಾವು ಉತ್ತರ ಕಂಡುಕೊಳ್ಳಬೇಕಾದರೆ ಅರ್ಥಶಾಸ್ತ್ರದ ಬಗ್ಗೆ ಇರುವ ವ್ಯಾಖ್ಯಾನಗಳನ್ನು ಅವಲೋಕಿಸುವುದು ಸಮಂಜಸ. ಯಾಕೆ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು, ಅರ್ಥಶಾಸ್ತ್ರ ವಿಷಯವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಬೇಕಾದಂಥ ಅಂಶ ಏನು ಹೇಳ್ತಾರೆ ರೀ, ನಾವು ಸಮಂಜಸವಾದಂಥ ರೀತಿಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳಬೇಕಾದರೆ ಇಲ್ಲಿ ಅರ್ಥಶಾಸ್ತ್ರದ ವಿಷಯವನ್ನು ಅವಲೋಕನ ಮಾಡಿ. ಈ ಅರ್ಥಶಾಸ್ತ್ರ ವಿಷಯದ ವಸ್ತುಗಳನ್ನು ಅನೇಕ ಅರ್ಥಶಾಸ್ತ್ರಜ್ಞರು ವ್ಯಾಖ್ಯೆಗಳಲ್ಲಿ ವಿವರಿಸಿರುತ್ತಾರೆ. ಈ ವ್ಯಾಖ್ಯೆಗಳಲ್ಲಿ ಅರ್ಥಶಾಸ್ತ್ರದ ಏನಪ್ಪ ಅಂದ್ರೆ ವಸ್ತುಗಳಾದ ಅನೇಕ ರೀತಿಯಾದಂಥ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೊಟ್ಟಾರೆ. ಆದ್ರೆ ಇಲ್ಲಿ ಅವುಗಳನ್ನು ಅವಲೋಕಿಸಿ ನೋಡಿದಾಗ ಇಲ್ಲಿ ಅರ್ಥಶಾಸ್ತ್ರ ನಾವು ಯಾಕೆ ಹೇಳ್ತೀವಿ ಅಂದ್ರೆ ರೀ, ಮೊದಲೇದಾಗಿ ಹೇಳ್ತಾರೆ ಬಯಕೆ. ಬಯಕೆ ಅಂದರೆ ಏನಪ್ಪ ಅಂದ್ರೆ ಆಸೆ. ಎಲ್ಲರಿಗೂ ಏನೈತೆ ಅಂದ್ರೆ ರೀ ಆಸೆಗಳದಾವ, ಆಕಾಂಕ್ಷೆಗಳದಾವ. ಬಯಕೆ ಎನ್ನುವಂಥವು ಅನೇಕ ರೀತಿಯಾಗಿದ್ದಾವ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಏನು ಮಾಡ್ತಿರ್ತಾನೆ ರೀ, ಆಸೆ ಪಡ್ತಿರ್ತಾನ. ಮಾನವನ ಬಯಕೆಗಳು ಎಂದವ್ರಿ ಅಪರಿಮಿತದಾವ. ಆಸೆಗಳು, ಬಯಕೆ. ಈ ಬಯಕೆ ಎನ್ನುವಂಥದ್ದು ಏನನ್ನು ಬಯಕೆ ಆಗುವಂಥದಕ್ಕೆ ಏನು ಮಾಡ್ಬೇಕು ರೀ, ಪ್ರಯತ್ನ. ನೋಡಿ, ಪ್ರಯತ್ನ. ಈ ಪ್ರಯತ್ನಕ್ಕೆ ಪ್ರತಿಫಲ ಹೇಗೆ ಏನು ಸಿಗ್ತೈತೆ ರೀ, ತೃಪ್ತಿ. ನೋಡಿ, ಬಯಕೆಗೆ ಪ್ರತಿಫಲವಾಗಿ ಏನು ಸಿಗ್ತೈತೆ ರೀ, ತೃಪ್ತಿಗಳು. ಏನಾಗ್ಯಾವ ಅಂತ ಹೇಳ್ತಾರೆ, ಪ್ರತಿಬಿಂಬವಾಗಿವೆ. ಪ್ರತಿಬಿಂಬಿತವಾಗಿವೆ. ನೋಡಿ, ವೈ ಎಕನಾಮಿಕ್ಸ್. ಅರ್ಥಶಾಸ್ತ್ರ ಏಕೆ ಬೇಕೆನ್ನುವಂಥದಕ್ಕೆ ನಾವು ಅಧ್ಯಯನ ಮಾಡಬೇಕಾದ್ರೆ ಅನೇಕ ರೀತಿಯಾದಂಥ ಅರ್ಥಶಾಸ್ತ್ರಜ್ಞರು ಅನೇಕ ರೀತಿಯಾದಂಥ ವ್ಯಾಖ್ಯಾನಗಳನ್ನು ಕೊಟ್ಟಾರ. ಆ ಎಲ್ಲ ವ್ಯಾಖ್ಯಾನಗಳನ್ನು ಅವಲೋಕಿಸಿದಾಗ ಅರ್ಥಶಾಸ್ತ್ರದ ವಿಷಯ ವಸ್ತುಗಳಾದ ಅವ್ರು ಏನು ಹೇಳ್ತಾರೆ ಅಂದರೆ ಬಯಕೆ, ಪ್ರಯತ್ನ, ತೃಪ್ತಿ. ನಮಗೆ ಆಸೆ ಇದಾವ, ಆಕಾಂಕ್ಷೆಗಳದಾವ, ಬಯಕೆಗಳದಾವ, ಅನೇಕ ರೀತಿಯಾದಂಥ ಕಲ್ಪನೆಗಳನ್ನು ಮಾಡ್ಕೋತೀವಿ. ಆಸೆಗಳನ್ನು ಏನಪ್ಪ ಅಂದ್ರೆ ಅವಲೋಕನ ಮಾಡ್ಕೋತೀವಿ. ನಾ ಈ ರೀತಿಯಾಗಿರಬೇಕು, ಇಂಥ ವಸ್ತು ತೊಗೋಬೇಕು, ಈ ರೀತಿಯಾಗಿ ಬದುಕಬೇಕು, ಇಂಥ ಮನೆ ಕಟ್ಟಬೇಕು, ಇಂಥ ಕಾರ್ ತೊಗೋಬೇಕು, ಇಷ್ಟು ಸಂಪತ್ತನ್ನು ಸಂಪಾದನೆ ಮಾಡಬೇಕು. ಅದು ಏನು ರೀ, ನನ್ನ ಬಯಕೆ, ನನ್ನ ಆಸೆ. ಈ ಬಯಕೆ ಈಡೇರ್ಬೇಕಾದ್ರೆ ಏನಿರ್ಬೇಕಂತ ಹೇಳ್ತಾರೆ, ಪ್ರಯತ್ನ ಎನ್ನುವಂಥದ್ದು ಇರಬೇಕು. ಪ್ರಯತ್ನವಿದ್ದರೆ ಪ್ರತಿಫಲ ಸಿಗ್ತೈತಿ. ಪ್ರಯತ್ನ ಅಂದ್ರೆ ರೀ, ನಾ ಕೆಲಸ ಮಾಡಬೇಕು. ಈ ಆಸೆ ಈಡೇರಿಸ್ಕೊಳ್ಬೇಕಾದ್ರೆ ನಾ ಏನು ಮಾಡಬೇಕು, ಏನು ಪ್ರಯತ್ನ ಮಾಡಬೇಕು, ಈ ಆಸೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ನಂಗೆ ಮೂಲವಾಗಿ ಏನು ಬೇಕು, ಅದನ್ನು ಈ ಪ್ರಯತ್ನದ ಮೂಲಕ ಏನು ಮಾಡ್ತೀನಿ ರೀ, ಸಂಪಾದನೆ ಮಾಡ್ತೀನಿ. ಈ ಪ್ರಯತ್ನದಿಂದ ಏನು ಸಿಗ್ತೈತಿ ರೀ, ನಂಗೆ ರೀ ತೃಪ್ತಿ ಸಿಗ್ತೈತಿ.
ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಪಟ್ಟು ಪ್ರಯತ್ನದಿಂದ ನಂಗೆ ಏನು ಸಿಗ್ತೈತಿ ರೀ? ತೃಪ್ತಿ ಸಿಗ್ತೈತಿ. ಅದಕ್ಕಾಗಿ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ಅರ್ಥಶಾಸ್ತ್ರ ಏನು ತಿಳಿಸ್ಕೊಡ್ತದೆ ಅಂದರೆ ಮಾನವನಿಗಿರುವಂಥ ಆಸೆಗಳು ಆಕಾಂಕ್ಷೆಗಳನ್ನು ತಿಳಿಸ್ಕೊಡ್ತೈತಿ. ಮಾನವನ ವರ್ತನೆಯನ್ನು ತಿಳಿಸ್ಕೊಡ್ತೈತಿ. ಇದು ಮಾನವನ ವರ್ತನೆಯನ್ನು ತಿಳಿಸ್ಕೊಡುವುದರ ಮೂಲಕ ಆತನಿಗೆ ಬಯಕೆ ಅದಾವ, ಆ ಬಯಕೆಯನ್ನು ಆತ ಈಡೇರಿಸ್ಕೋಬೇಕಾದ್ರೆ ಪ್ರಯತ್ನ ಪಡಬೇಕು. ಪ್ರಯತ್ನದಿಂದ ಏನು ಸಿಗ್ತೈತಿ? ತೃಪ್ತಿ ಸಿಗ್ತೈತಿ. ಈಗ ಉದಾಹರಣೆ, ಒಂದು ಮನೆ ಕಟ್ತೀವ ತಿಳ್ಕೊರಿ. ಆ ಮನೆ ಕಟ್ಟಬೇಕಾದ್ರೆ ಅದು ನನ್ನ ಬಯಕೆ. ನಾವೊಂದು ಸುಂದರವಾದಂಥ ಮನೆಯನ್ನು ನಿರ್ಮಾಣ ಮಾಡಬೇಕಪ್ಪ, ಅದು ನನ್ನ ಬಯಕೆ. ಆ ಬಯಕೆ ಈಡೇರಬೇಕಾದ್ರೆ ಏನು ಮಾಡ್ಬೇಕು ರೀ? ಪ್ರಯತ್ನ ಪಡಬೇಕು. ಅಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕು, ಹಣವನ್ನು ಖರ್ಚು ಮಾಡಬೇಕು. ಮನೆ ಕಟ್ಟಬೇಕಾದ್ರೆ ಎಲ್ಲ ವಸ್ತುಗಳನ್ನು ತರಬೇಕಾದ್ರೆ ಹಣವನ್ನು ಖರ್ಚು ಮಾಡಬೇಕು. ಆ ಮನೆಯ ಬಯಕೆಯನ್ನು ಪ್ರಯತ್ನದಿಂದ ಮನೆಯನ್ನು ನಿರ್ಮಾಣ ಮಾಡಿ ಅಂದ್ರೆ ಅವಾಗ ನಂಗೆ ಏನಾಗ್ತೈತಿ ರೀ? ಸಂತೋಷ ಆಗ್ತೈತಿ, ತೃಪ್ತಿ ಸಿಗ್ತೈತಿ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂತ ಹೇಳ್ತಾರೆ, ಅರ್ಥಶಾಸ್ತ್ರವನ್ನು ಅಧ್ಯಯನವನ್ನು ಮಾಡ್ತೀವಿ. ಈ ರೀತಿಯಾಗಿ ಅರ್ಥಶಾಸ್ತ್ರವನ್ನು ನಾವು ಯಾಕೆ ಅಧ್ಯಯನ ಮಾಡ್ತೀವಿ ಅನ್ನೋದಕ್ಕಾಗಿ ಈ ರೀತಿಯಾದಂಥ ಬಯಕೆ, ಪ್ರಯತ್ನ, ತೃಪ್ತಿಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಅರ್ಥಶಾಸ್ತ್ರವನ್ನು ನಾವೇನು ಮಾಡ್ಬೇಕ್ರಿ? ಅಧ್ಯಯನವನ್ನು ಮಾಡಬೇಕಂತ ಹೇಳ್ತಾರ. ನಂತರ ರೀ ಇಲ್ಲಿ 1890ರಲ್ಲಿ ನೀವು ನೋಡಿದ್ರಿ ಅರ್ಥಶಾಸ್ತ್ರದ ತತ್ವಗಳು, ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎನ್ನುವಂಥದ್ರ ಮೂಲಕ ನವ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಯೋಗಕ್ಷೇಮದ ವ್ಯಾಖ್ಯಾನವನ್ನು ನೀಡ್ತಾರೆ. ನೋಡಿಲಿ, ಯೋಗಕ್ಷೇಮದ ವ್ಯಾಖ್ಯಾನ ಯಾರು ಕೊಡ್ತಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ರವ್ರು ಹೇಳ್ತಾರೆ. ಯೋಗಕ್ಷೇಮದ ವ್ಯಾಖ್ಯಾನವು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಸಂಸ್ಥಾಪಕರಲ್ಲಿ ಒಬ್ಬರಾದ ಆಲ್ಫ್ರೆಡ್ ಮಾರ್ಷಲ್ರವರು 1890ರಲ್ಲಿ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎನ್ನುವಂಥ ಕೃತಿಯಲ್ಲಿ ಈ ಕೆಳಗಿನ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಏನು ಹೇಳ್ತಾರೆ ಅಂದ್ರೆ ರೀ, ಅರ್ಥಶಾಸ್ತ್ರ ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ ಗಮನಿಸಿರಿ, 1 ಅಂಕದ ಪ್ರಶ್ನೆ ಬರ್ತೈತಿ. ತುಂಬ ಮಹತ್ತರವಾದಂಥ ಪ್ರಶ್ನೆ, ಅರ್ಥಶಾಸ್ತ್ರ ಎಂದರೇನು? ಅದಕ್ಕಾಗಿ 1890ರಲ್ಲಿ ನವ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರಾದ ಆಲ್ಫ್ರೆಡ್ ಮಾರ್ಷಲ್ರವ್ರು ಹೇಳ್ತಾರೆ. ಆಲ್ಫ್ರೆಡ್ ಮಾರ್ಷಲ್ರವರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನು? ಅರ್ಥಶಾಸ್ತ್ರವು ಮಾನವನ ದೈನಂದಿನ ಜೀವನದ ವ್ಯವಹಾರವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ನೋಡಿ ನೆನಪಿಡುವರಿ, ಅರ್ಥಶಾಸ್ತ್ರ ಅಂದರೆ ಹೇಳ್ತಾರೆ ಮಾನವನ ದೈನಂದಿನ ಜೀವನದ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಹಾಗಾದ್ರೆ ಮಾನವನ ದೈನಂದಿನ ಜೀವನದ ವ್ಯವಹಾರವನ್ನು ಕುರಿತು, ಹಾಗಾದರೆ ಒಬ್ಬ ಮನುಷ್ಯ ದೈನಂದಿನ ಜೀವನದಲ್ಲಿ ಅನೇಕ ರೀತಿಯಾದಂಥ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಾನೆ. ವ್ಯವಹಾರ ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನು ತೊಡಗಿಕೊಂಡ್ರೂ ಕೂಡ ಅದು ಏನಂತಂದ್ರೆ ವ್ಯವಹಾರ. ಅದಕ್ಕಾಗಿ ಅರ್ಥಶಾಸ್ತ್ರ ಅಂದರೆ ಹೇಳ್ತಾರೆ ಮಾನವನ ದೈನಂದಿನ ಜೀವನವನ್ನು ಕುರಿತು ಅಧ್ಯಯನ ಮಾಡುವ, ವ್ಯವಹಾರವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಹಾಗಾದ್ರೆ ಮಾನವ ದೈನಂದಿನ ಜೀವನದಲ್ಲಿ ವ್ಯವಹಾರವನ್ನು ಯಾವ ರೀತಿಯಾಗಿ ಮಾಡ್ತಾನೆ? ದೈನಂದಿನ ಜೀವನದ ವ್ಯವಹಾರಗಳನ್ನು ನಾವು ಯಾವ ರೀತಿಯಾಗಿ ಮಾಡ್ತಾನೆ ಅಂದ್ರೆ ಮೊದಲೇದಾಗಿ ರೀ ಅನುಭೋಗಿ. ನೋಡಿ, ಮನುಷ್ಯ ಮೊದಲೇದಾಗಿ ಏನಿರ್ತಾನಪ್ಪ ಅಂದ್ರೆ ಅನುಭೋಗಿಯಾಗಿರ್ತಾನ, ಅನುಭೋಗಿ. ನಂತರ 2ನೇದಾಗಿ ಬರುವಂಥದ್ದು ಮಾರಾಟಗಾರ. ನಂತರ 3ನೇದಾಗಿ ಉತ್ಪಾದಕ. 3ನೇದಾಗಿರುವಂಥದ್ದು ಉತ್ಪಾದಕ. ನಂತರ 4ನೇದಾಗಿರುವಂಥದ್ದು ಸೇವಾದಾರಿ. 4ನೇದಾಗಿರುವಂಥದ್ದು ಸೇವಾದಾರಿ. 5ನೇದಾಗಿ ಬರುವಂಥದ್ದು ಸೇವಾದಾತ. ನೋಡಲಿ, ಮಾನವನ ದೈನಂದಿನ ಜೀವನದ ವ್ಯವಹಾರ. ಒಬ್ಬ ಮನುಷ್ಯ ತನ್ನ ದೈನಂದಿನ ಜೀವನದಲ್ಲಿ ಎಷ್ಟು ಪ್ರಕಾರದ ವ್ಯವಹಾರಗಳನ್ನು ಮಾಡ್ತಾನೆ, ಎಷ್ಟು ರೀತಿಯಾದಂಥ ವ್ಯವಹಾರಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾನೆ ಎನ್ನುವುದಕ್ಕಾಗಿ ಮನುಷ್ಯನನ್ನು ನಾವು ಆತನ ದುಡಿಮೆ, ಆತ ಮಾಡುವಂಥ ಕೆಲಸ ಇರುವಂಥದ್ರ ಮೂಲಕ ಆತನ 5 ವ್ಯವಹಾರಗಳನ್ನು ನಾವು ಏನಪ್ಪ ಅಂದ್ರೆ ನೋಡ್ತಾ ಹೋಗ್ತೀವಿ. ಒಂದು ಅನುಭೋಗಿಯಾಗಿ ಕೆಲಸ ಮಾಡ್ತಾನೆ, ಮಾರಾಟಗಾರನಾಗಿ ಕೆಲಸ ಮಾಡ್ತಾನೆ, ಉತ್ಪಾದಕನಾಗಿ ಕೆಲಸ ಮಾಡ್ತಾನೆ, ಸೇವಾದಾರಿಯಾಗಿ ಕೆಲಸ ಮಾಡ್ತಾನೆ, ಸೇವಾದಾತನಾಗಿ ಕೆಲಸ ಮಾಡ್ತಾನೆ. ಅದಕ್ಕಾಗಿ ಹೇಳ್ತಾರೆ ಮಾನವನ ದೈನಂದಿನ ಜೀವನದ ವ್ಯವಹಾರವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಹಾಗಾದ್ರೆ ಅನುಭೋಗಿ ಅಂದರೆ ಏನು? ನೋಡಿ, ಅನುಭೋಗಿ ಅಂದರೆ ಹೇಳ್ತಾರೆ
ಯಾವುದೇ ವ್ಯಕ್ತಿ ತನ್ನ ವೈಯಕ್ತಿಕ ಮತ್ತು ಕುಟುಂಬದ ಅಗತ್ಯತೆಗಳನ್ನು ಈಡೇರಿಸಿ ಕೊಳ್ಳಲು ಮತ್ತು ಉಡುಗೊರೆ ನೀಡಲು ಸರಕುಗಳನ್ನು ಖರೀದಿಸಿದರೆ ಅವನನ್ನು ಅನುಭೋಗಿ ಎನ್ನುತ್ತೇವೆ. ನೋಡಿ, ಅನುಭೋಗಿ ಅಂದರೆ ಹೇಳ್ತಾರೆ ಯಾವುದೇ ವ್ಯಕ್ತಿಯು ತನ್ನ ವೈಯಕ್ತಿಕ ಮತ್ತು ಕುಟುಂಬದ ಅಗತ್ಯತೆಗಳನ್ನು ಈಡೇರಿಸಲು. ನೋಡಿ, ತನ್ನ ವೈಯಕ್ತಿಕವಾಗಿ ಆಗಿರ್ಬೋದು ಹಾಗೂ ಕುಟುಂಬದ ಅಗತ್ಯತೆಗಳು, ಕುಟುಂಬದಲ್ಲಿರುವಂಥ ಎಲ್ಲ ಜನರ ಅಗತ್ಯತೆಗಳನ್ನು ಈಡೇರಿಸುವುದಕ್ಕಾಗಿ ತನ್ನ ವೈಯಕ್ತಿಕ ಹಾಗೂ ಕುಟುಂಬದ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ಅಥವಾ ಉಡುಗೊರೆ ನೀಡಲು ಸರಕುಗಳನ್ನು ಖರೀದಿಸಿದರೆ. ಉಡುಗೊರೆ ನೀಡುವುದಂದ್ರೆ ಇನ್ನೊಬ್ಬರಿಗೆ ಸರಕುಗಳನ್ನು ಕೊಡುವಂಥದ್ದು. ಆ ಉಡುಗೊರೆಗಳನ್ನು ನೀಡಲು ಸರಕುಗಳನ್ನು ಖರೀದಿಸಿದರೆ ಅವನನ್ನು ನಾವೇನಂತ ಕರಿತೀವಿ? ಅನುಭೋಗಿ ಅಂತೇಳಿ ಕರಿತೀವಿ, ಕನ್ಸ್ಯೂಮರ್. ಅನುಭೋಗಿಯನ್ನು ನಾವೇನಂತ ಕರಿತೀವಿ? ಕನ್ಸ್ಯೂಮರ್. ತನ್ನ ವೈಯಕ್ತಿಕವಾಗಿರ್ಬೋದು ಹಾಗೂ ಕುಟುಂಬದಾಗಿರ್ಬೋದು ಅಥವಾ ಇನ್ನೊಬ್ಬರಿಗೆ ಸಹಾಯಕವಾಗುವಂಥ ರೀತಿಯಲ್ಲಿ ಉಡುಗೊರೆಯನ್ನು ಕೊಡುವುದಕ್ಕಾಗಿ ಸರಕುಗಳನ್ನು ಖರೀದಿಸುವವನ್ನ ನಾವು ಅನುಭೋಗಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಮಾರಾಟಗಾರ ಸೆಲ್ಲರ್ ಅಂತೇಳಿ ಬರ್ತಾರ. ಮಾರಾಟಗಾರ ಅಂದರೆ ಹೇಳ್ತಾರ, ಲಾಭ ಗಳಿಸುವ ಉದ್ದೇಶದಿಂದ ಸರಕುಗಳನ್ನು ಮಾರಾಟ ಮಾಡುವವನನ್ನು ಮಾರಾಟಗಾರ ಎನ್ನುತ್ತೇವೆ. ನೋಡಿ, ಇಲ್ಲಿ ಮುಖ್ಯ ಉದ್ದೇಶ ಏನ್ರಿ? ಲಾಭ ಗಳಿಸುವಂಥದ್ದು. ಲಾಭ ಗಳಿಸುವುದಕ್ಕಾಗಿ, ತನ್ನ ಜೀವನವನ್ನು ನಿರ್ವಹಣೆ ಮಾಡೋಕ್ಕೆ ಲಾಭ ಗಳಿಸುವುದಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡುವವನ್ನು ಮಾರಾಟಗಾರ ಎನ್ನುತ್ತೇವೆ. ನೋಡಿ, ಪ್ರತಿಯೊಬ್ಬರು ಕೂಡ ಏನಾಗಿರ್ತಾರೆ? ಮಾರಾಟಗಾರರಾಗಿ ಕೆಲಸವನ್ನು ಮಾಡ್ತಿರ್ತಾರ. ಇನ್ನೆಷ್ಟು ಮಾರಾಟಗಾರನಾದಂಥ ನಂತರ ಬಂತದ್ದು ಉತ್ಪಾದಕ. ಏನಂತಂದ್ರೆ ಪ್ರೊಡ್ಯೂಸರ್, ಉತ್ಪಾದಕ ಅಂತ ಹೇಳ್ತಾರೆ. ಯಾರು ಸರಕುಗಳನ್ನು ಉತ್ಪಾದಿಸುತ್ತಾರೋ ಅವರನ್ನು ಉತ್ಪಾದಕ ಎನ್ನಲಾಗುತ್ತದೆ. ಎಂಥದೇ ಸರಕುಗಳಾಗಿರ್ಬೋದು, ಯಾರು ಸರಕುಗಳನ್ನು ಉತ್ಪಾದನೆ ಮಾಡ್ತಾರ, ಮನಸ್ಸು ಏನಂತಂದ್ರೆ ಮಾನವನ ಆಸೆಗಳನ್ನು, ಆತನ ಬಯಕೆಗಳನ್ನು ಈಡೇರಿಸುವಂಥ ಸರಕುಗಳನ್ನು ಉತ್ಪಾದನೆ ಮಾಡುವಂಥವ್ರು ನಾವೇನಂತ ಕರಿತೀವಿ? ಉತ್ಪಾದಕ ಅಂತೇಳಿ ಕರಿತೀವಿ. ಉದಾಹರಣೆಗೆ ರೈತ ಕೃಷಿ ಭೂಮಿಯಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡ್ತಾನೆ, ಆತನ ನಾವು ಉತ್ಪಾದಕ ಅಂತೇಳಿ ಕರಿತೀವಿ. ನಂತರ ಕಚ್ಚಾ ಸಂಪನ್ಮೂಲಗಳನ್ನು ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡುವಂಥವ ತಯಾರಕ. ಸರಕುಗಳನ್ನು ಸಿದ್ಧಪಡಿಸುವಂಥವನನ್ನು ಕೂಡ ನಾವೇನಂತ ಕರಿತೀವಿ? ಉತ್ಪಾದಕ ಅಂತೇಳಿ ಕರಿತೀವಿ. ಈ ನೆಕ್ಸ್ಟ್ ನಾಲ್ಕನೇದಾಗಿ ಬರುವಂಥದ್ದು ಸೇವಾದಾರಿ, ಸರ್ವಿಸ್ ಹೋಲ್ಡರ್. ಯಾವ ವ್ಯಕ್ತಿ ಬೇರೆಯವರ ಒಡೆತನದ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಿ ಪ್ರತಿಫಲವಾಗಿ ಸಂಭಾವನೆಯನ್ನು ಪಡೆಯುತ್ತಿದ್ದರೆ ಅವನನ್ನು ಸೇವಾದಾರಿ ಎನ್ನುತ್ತೇವೆ. ನೋಡಿ, ಯಾವ ವ್ಯಕ್ತಿ ಬೇರೆಯವರ ಒಡೆತನದ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಪ್ರತಿಫಲವಾಗಿ ಏನು ಪಡೆದ್ರಿ? ಕೂಲಿಯನ್ನು ಪಡೆಯುವಂಥದ್ದು, ಅವನನ್ನು ನಾವೇನಂತ ಕರಿತೀವಿ? ಸೇವಾದಾರಿ ಅಂತೇಳಿ ಕರಿತೀವಿ. ಸೇವೆಯನ್ನು ದಾರಿ ಎರೆಯುವಂಥದ್ದು. ಉದಾಹರಣೆಗೆ ಒಂದು ರೈತರ ಭೂಮಿಯಲ್ಲಿ ಜಮೀನ್ದಾರ ಇರ್ತಾನೆ, ಜಮೀನ್ದಾರನ ಭೂಮಿಯಲ್ಲಿ ಕೃಷಿ ಕಾರ್ಮಿಕರು ಇರ್ತಾರೆ, ಕೆಲಸವನ್ನು ನಿರ್ವಹಿಸ್ತಿರ್ತಾರೆ. ಆ ಕೃಷಿ ಕಾರ್ಮಿಕರನ್ನು ನಾವೇನಂತ ಕರಿತೀವಿ? ಸೇವಾದಾರಿ. ಪ್ರತಿಫಲವಾಗಿ ಏನು ಪಡಿತಿರ್ತಾರೆ? ಸಂಬಳವನ್ನು ಪಡಿತಿರ್ತಾರೆ. ಇನ್ನೆಷ್ಟು ಕೈಗಾರಿಕೆಯಲ್ಲಿ, ಒಂದು ಬೃಹತ್ ಪ್ರಮಾಣದ ಕೈಗಾರಿಕೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ನೋಡ್ರಿ ಕಾರ್ಮಿಕರು. ಆ ಕಾರ್ಮಿಕರು ಕೂಡ ಯಾರಂದ್ರೆ ಸೇವಾದಾರಿಗಳು. ಅಂದ್ರೆ ಬೇರೊಬ್ಬರ ಒಡೆತನದಲ್ಲಿ ಸೇವೆಯನ್ನು ಮಾಡಿ ಕೆಲಸವನ್ನು ನಿರ್ವಹಿಸಿ ಪ್ರತಿಫಲವಾಗಿ ಸಂಭಾವನೆಯನ್ನು ಪಡೆಯುತ್ತಿದ್ದರೆ ಅವನನ್ನು ನಾವೇನಂತ ಇರ್ತೀವಿ? ಸೇವಾದಾರಿ ಅಂತೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ಬರುವಂಥದ್ದು ಮಾನವನ ದೈನಂದಿನ ಜೀವನದಲ್ಲಿ ಸೇವಾದಾತ ಅಂದರೆ ಹೇಳ್ತಾರೆ, ಯಾವ ವ್ಯಕ್ತಿಗಳು ಕೆಲವು ಸೇವೆಗಳನ್ನು ನೇರವಾಗಿ ಗ್ರಾಹಕರಿಗೆ ಒದಗಿಸಿ ಸಂಭಾವನೆಯನ್ನು ಪಡೆಯುತ್ತಿದ್ದರೆ ಅವರನ್ನು ಸೇವಾದಾತ ಎಂದು ಕರೆಯುತ್ತೇವೆ. ನೋಡಿ, ಯಾವ ಒಬ್ಬ ಉದ್ಯೋಗಿ ನೇರವಾಗಿ ಜನರಿಗೆ ಸಹಾಯ ಮಾಡ್ತಿದ್ದಂದ್ರೆ, ಜನರಿಗೆ ಸಹಾಯವನ್ನು ಮಾಡಿ ಅದರಿಂದ ಸಂಭಾವನೆಯನ್ನು ಪಡೆಯುತ್ತಿದ್ರೆ ಅವನನ್ನು ನಾವೇನಂತ ಕರಿತೀವಿ? ಸೇವಾದಾತ ಅಂತೇಳಿ ಕರಿತೀವಿ. ಸರ್ವಿಸ್ ಪ್ರೊವೈಡರ್ ಅಂದ್ರೆ ನೇರವಾದಂಥ ಸೇವೆಯನ್ನು ಕೊಡುವಂಥವರು. ಉದಾಹರಣೆಗೆ ವಕೀಲ. ನೋಡಿ, ಒಬ್ಬ ವಕೀಲ, ಒಬ್ಬ ವೈದ್ಯ, ಒಬ್ಬ ಬ್ಯಾಂಕ್ ನೌಕರ ಹಾಗೂ ಟ್ಯಾಕ್ಸಿ ಚಾಲಕ, ಇವರನ್ನು ನಾವೇನಂತ ಕರಿತೀವಿ ಅಂದ್ರೆ ಸೇವಾದಾತ ಅಂತೇಳಿ ಕರಿತೀವಿ. ನೋಡಿ, ಒಟ್ಟಾರೆಯಾಗಿ ಮಾನವನನ್ನು ನಾವೇನಂತ ಕರಿತೀವಿ? ಅನುಭೋಗಿ ಅಂತೇಳಿ ಕರಿತೀವಿ. ಈ ಅನುಭೋಗ ಈಡೇರಬೇಕಾದ್ರೆ ಸರಕುಗಳನ್ನು ಮಾರಾಟ ಮಾಡ್ತಾನೆ, ಸರಕುಗಳನ್ನು ಉತ್ಪಾದನೆ ಮಾಡ್ತಾನೆ, ಸರಕುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಸೇವಾದಾರಿಯಾಗಿ ಕೆಲಸ ಮಾಡ್ತಾನೆ ಹಾಗೂ ಸೇವಾದಾತನಾಗಿ ಕೆಲಸ ಮಾಡ್ತಾನೆ. ಈ ರೀತಿಯಾಗಿ ಮಾನವನ ದೈನಂದಿನ ಜೀವನದ ವ್ಯವಹಾರವನ್ನು ಕುರಿತು ಅಧ್ಯಯನ ಮಾಡುವುದನ್ನು ನಾವು ಏನಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ಬರುವಂಥದ್ದು ನೋಡ್ರಿ, ಲಾಭದಾಯಕ ಉದ್ಯೋಗಿ. ಅಂದ್ರೆ
ಯಾವ ವ್ಯಕ್ತಿ ಲಾಭ ಗಳಿಕೆಯಿಂದ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾನೋ ಅವನನ್ನು ಲಾಭದಾಯಕ ಉದ್ಯೋಗಿ ಎಂದು ಕರೆಯುತ್ತೇವೆ. ನೋಡಿ, ಯಾವ ವ್ಯಕ್ತಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರ್ತಾನ ಅಂದ್ರೆ ಬದಲಾವಣೆಯಾಗುವಂಥದ್ದು, ಬೆಳವಣಿಗೆ ಹೊಂದುವಂಥದ್ದು, ಒಂದು ದೇಶದ ಜನರಿಗೆ ಹಾಗೂ ದೇಶಕ್ಕೆ ಅನುಕೂಲಕರವಾಗುವಂಥ ರೀತಿಯಲ್ಲಿ ಉದ್ಯೋಗವನ್ನು ನಿರ್ವಹಿಸ್ತಿರ್ತಾನಲ್ಲ ಆತನನ್ನು ನಾವೇನಂತ ಕರಿತೀವಿ? ಲಾಭದಾಯಕ ಉದ್ಯೋಗಿ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಮಾನವ ತನ್ನ ದೈನಂದಿನ ಜೀವನದಲ್ಲಿ ಅನೇಕ ರೀತಿಯಾದಂಥದ್ದು ನೋಡಿ, ಅನೇಕ ರೀತಿಯಲ್ಲಿ ಯಾವುದರ ಒಂದು ರೀತಿಯಲ್ಲಿ ಏನು ಮಾಡ್ತಿರ್ತಾನೆ ರೀ, ಕೆಲಸವನ್ನು ನಿರ್ವಹಿಸ್ತಿರ್ತಾನೆ. ಅದನ್ನು ನಾವೇನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅದಕ್ಕಾಗಿ ನೆನಪಿಟ್ಟುವರಿ, ಅರ್ಥಶಾಸ್ತ್ರವೆಂದರೆ ಮಾನವನ ದೈನಂದಿನ ಜೀವನದ ವ್ಯವಹಾರವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತೇಳಿ ಆಲ್ಫ್ರೆಡ್ ಮಾರ್ಷಲ್ರವ್ರು ಏನು ಮಾಡ್ತಾರೆ? ವ್ಯಾಖ್ಯಾನವನ್ನು ಮಾಡ್ತಾರಂತ ಹೇಳ್ತೀವಿ. ನೋಡಿಷ್ಟು ಅರ್ಥಶಾಸ್ತ್ರ ಯಾಕೆ, ವೈ ಎಕನಾಮಿಕ್ಸ್. ನೆಕ್ಸ್ಟ್ ಬರುವಂಥದ್ದು ನೋಡ್ರಿ, ಪ್ರಮುಖವಾಗಿರುವಂಥದ್ದು ಏನನ್ನು ಬಿಟ್ಟು ಕೊಡದೆ ಏನನ್ನು ಪಡೆಯಲಾಗುವುದಿಲ್ಲ. ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡಬೇಕಾದ್ರೆ ಏನನ್ನು ಬಿಟ್ಟು ಕೊಡದೆ ಏನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ವಿ ಕೆನಾಟ್ ಗೆಟ್ ಸಮಥಿಂಗ್ ಫಾರ್ ನಥಿಂಗ್. ವಿ ಕೆನಾಟ್ ಏನಪ್ಪ ಅಂದ್ರೆ ವಿ ಕೆನಾಟ್ ಗೆಟ್ ಸಮಥಿಂಗ್ ಫಾರ್ ನಥಿಂಗ್. ಏನನ್ನು ಬಿಟ್ಟು ಕೊಡದೆ ಏನನ್ನು ಪಡೆದುಕೊಳ್ಳಲಾಗುವುದಿಲ್ಲ. ಹಾಗಾದ್ರೆ ನೀವು ತೃಪ್ತಿಪಡಿಸಿಕೊಳ್ಳಬೇಕಾದಂಥ ಬಯಕೆಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತೀರಿ? ನಿಮಗೆ ಬೇಕಾದಂಥ ಆಯ್ಕೆ ನೋಡಿರಿ, ತೃಪ್ತಿಪಡಿಸಿಕೊಳ್ಳಬೇಕಾದಂಥ ನೀವು ಆಸೆಯನ್ನು ಪಟ್ಟಿರ್ತಲ್ಲ, ಆಸೆಯನ್ನು ಈಡೇರಿಸಿಕೊಳ್ಬೇಕಾದ್ರೆ ಯಾವ ರೀತಿಯಾಗಿಂತ ಆಯ್ಕೆಯನ್ನು ಮಾಡಿಕೊಳ್ತೀರಿ ಅನ್ನುವಂಥದ್ದನ್ನು ನಾವಿಲ್ಲಿ ಏನು ಮಾಡ್ತಾರೆ? ತಿಳಿಸ್ಕೊಡ್ತಾರೆ. ನೋಡಿ, ಅದಕ್ಕಾಗಿ ಹೇಳ್ತಾರೆ, ಮಾನವನ ಜೀವನದ ಸನ್ನಿವೇಶಗಳು ಕೇವಲ ಮೂಲಭೂತ ಗುಣಗಳನ್ನು ಪ್ರದರ್ಶಿಸುತ್ತವೆ. ನೋಡಿ, ಮೂಲಭೂತ ಗುಣಗಳು ಏನಪ್ಪ ಅಂದ್ರೆ ಹುಟ್ಟಿದಾಗಿನಿಂದಲೇ ಬಂದಂಥವುಗಳು ಮೂಲಭೂತ ಗುಣಗಳನ್ನು ಪ್ರದರ್ಶಿಸುತ್ತವೆ. ಅವು ಯಾವೆಂದರೆ, ನಮ್ಮೆಲ್ಲರಿಗೂ ಸ್ವಾಭಾವಿಕವಾಗಿ ವಿವಿಧ ಬಯಕೆಗಳು ಉದ್ಭವಿಸುತ್ತವೆ. ಆದರೆ ಬಯಕೆಗಳನ್ನು ತೃಪ್ತಿಪಡಿಸುವ ಸಾಧನ ಸಂಪನ್ಮೂಲಗಳು ಮಾತ್ರ ಮಿತ ಪ್ರಮಾಣದಲ್ಲಿವೆ. ಆದರೆ ಬಯಕೆಗಳನ್ನು ಪರಿಮಿತವಾಗಿವೆ. ಆದರೆ ನಮ್ಮ ಬಳಿ ಇರುವಂಥ ಮಿತವಾದ ಹಣದಿಂದ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಬೇಕಾದಂಥ ಎಲ್ಲ ಸರಕು ವಸ್ತುಗಳು ಕೊಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದರ್ಥ. ನೋಡಿರಿ, ಮಾನವನ ಬಯಕೆಗಳಿಂದವ್ರಿ ಅಪರಿಮಿತದಾವ, ಅನೇಕ ರೀತಿಯಾದಂಥ ಆಸೆಗಳದಾವ. ಆದರೆ ಆಸೆಗಳನ್ನು ಈಡೇರಿಸಿಕೊಳ್ಳಲು ನಮ್ಮ ಬಳಿರುವಂಥ ಸಂಪತ್ತು ಹಣ ಕಡಿಮೆ ಪ್ರಮಾಣದಲ್ಲೈತಿ. ಅದರಿಂದ ನಾವೆಲ್ಲ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಮಾನವ ಯಾವ ರೀತಿಯಾಗಿ ಬಯಕೆಯನ್ನು ಈಡೇರಿಸಿಕೊಳ್ತಾನಂದ್ರೆ ರೀ, ಆಯ್ಕೆಯ ಮೂಲಕ. ನೋಡಿ, ಅದಕ್ಕಾಗಿ ನೀವು ಎಂಥ ಆಯ್ಕೆ ಮಾಡ್ಕೋತೀರಿ? ಅದಕ್ಕಾಗಿ ಹೇಳ್ತಾರೆ, ಅತ್ಯಂತ ಜರೂರಾದ ಬಯಕೆಗಳನ್ನು ಮೊದಲು ಆಯ್ಕೆ ಮಾಡಿಕೊಂಡು ನಂತರ ಕಡಿಮೆ ಆದ್ಯತೆಯುಳ್ಳ ಬಯಕೆಗಳನ್ನು ನಂತರದಲ್ಲಿ ಆಯ್ಕೆ ಮಾಡಿಕೊಳ್ತೀವಿ. ಮೊದಲೇದಾಗಿರುವಂಥದ್ದು ಅತ್ಯಂತ ಜರೂರಾದಂಥ ಬಯಕೆಗಳು. ನೋಡಿ, ಜರೂರು ಬಯಕೆ ಅಂದ್ರೆ ರೀ, ಆ ವಸ್ತು ಟೈಮ್ಗೆ ಏನಿರ್ತೈತಿ ರೀ, ಅವಶ್ಯಕ ಇರ್ತೈತಿ. ಅತಿ ಜರೂರಾದಂಥವು ಅಂದ್ರೆ ರೀ, ಆಹಾರ, ಬಟ್ಟೆ, ವಸತಿ. ನೋಡಿ, ಮಾನವನಿಗೆ ಅತ್ಯಂತ ಅವಶ್ಯಕವಾಗಿರುವಂಥ 3 ಮೂಲಭೂತ ವಸ್ತುಗಳಂದ್ರೆ ರೀ, ಒಂದು ಆಹಾರ, ಬಟ್ಟೆ, ವಸತಿ. ಇವು ಅತ್ಯಂತ ಜರೂರಾದಂಥ ಬಯಕೆಗಳು. ಇವನ್ನ ಸರಿಯಾದ ಪ್ರಮಾಣದಲ್ಲಿ ಆಯ್ಕೆ ಮಾಡಿಕೊಂಡ ನಂತರ ಉಳಿದಿದ್ದನ್ನ ಏನು ಮಾಡ್ತೀವಿ? ಆಯ್ಕೆ ಮಾಡಿಕೊಳ್ತೀವಿ. ಕಡಿಮೆ ಅವಶ್ಯಕತೆ ಉಳ್ಳ ಒಂದು ಬೈಕ್ ಏನಪ್ಪ ಅಂದ್ರೆ ವಾಹನ ತೊಗೋಬೇಕಂತ ಆಸೆ ಇರ್ತೈತಿ, ಅದನ್ನ ಆಮೇಲೆ ತೊಗೊಂಡ್ರೆ ಆತು ಬಿಡಪ್ಪ. ನೋಡಿ, ಈ ರೀತಿಯಾಗಿ ಕಡಿಮೆ ಬಯಕೆ ಉಳ್ಳಂಥವುಗಳನ್ನು ನಾವೇನು ಮಾಡ್ತೀವಿ? ಆ ನಂತರ ಪಡೆದುಕೊಳ್ತೀವಿ ಅಂತ ಹೇಳ್ತೀವಿ. ಆದರೆ ಈ ಕೆಳಗಿನ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಏನನ್ನು ಬಿಟ್ಟು ಕೊಡದೆ ಏನನ್ನು ಪಡೆಯಲಾಗುವುದಿಲ್ಲ ಎಂಬ ವಿಷಯವನ್ನು ತಿಳಿಯಬಹುದು. ಮೊದಲೇದು, ಮಾನವನ ಬಯಕೆಗಳು ಅಪರಿಮಿತ. ನೋಡಿ, ಮೊದಲೇದಾಗಿ ಮಾನವನಿಗೆ ಅಪರಿಮಿತವಾದಂಥ ಬಯಕೆಗಳದಾವ. ಯಾವುದನ್ನು ನೋಡ್ತಾನೋ ಅದಕ್ಕೆ ಆಸೆ ಪಡ್ತಾನೆ, ಯಾವುದನ್ನು ನೋಡ್ತಾನೋ ಅದನ್ನು ಆಸೆ ಪಡ್ತಾನೆ, ಇದು ನನಗೆ ಬೇಕಪ್ಪ. ನೋಡಿ, ಅದಕ್ಕಾಗಿ ಮಾನವನ ಬಯಕೆಗಳು ಅನ್ಲಿಮಿಟೆಡ್ ವಾಂಟ್ಸ್. ಮಾನವನ ಬಯಕೆಗಳು ಅಪರಿಮಿತದಾವ, ಅನ್ಲಿಮಿಟೆಡ್ ವಾಂಟ್ಸ್, ಅವುಗಳಿಗೆ ಕೊನೆಯೇ ಇಲ್ಲ. ಎರಡನೇದಾಗಿ ಬರುವಂಥದ್ದು ಕೊರತೆಯ ಸಾಧನ ಸಂಪನ್ಮೂಲಗಳು, ಸ್ಕೇರ್ಸಿಟಿ ಆಫ್ ರಿಸೋರ್ಸ್. ನೋಡಿ, ಇಲ್ಲಿ ಮಾನವನ ಬಯಕೆಗಳಿಗೆ ಏನಂತ ಹೇಳ್ತಾರೆ ಅಂದ್ರೆ ರೀ, ಕೊರತೆಯ ಸಾಧನ ಸಂಪನ್ಮೂಲಗಳು. ನಮ್ಮಲ್ಲಿ ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳ ಮೂಲ ಕಾರಣ. ನಮ್ಮಲ್ಲಿ ಮೊದಲು ಆಯ್ಕೆ ಸಮಸ್ಯೆ ಅಥವಾ ಸಮಸ್ಯೆ ಉಂಟಾಗ ಕಾರಣ ಏನಂದ್ರೆ ರೀ, ಕೊರತೆ. ಎಲ್ಲರ ಬಳಿ ಸಂಪತ್ತು ಸರಿಯಾಗಿ ಹಂಚಿಕೆ ಇಲ್ಲ, ಎಲ್ಲರ ಬಳಿ ಸರಿಯಾದ ಪ್ರಮಾಣದಲ್ಲಿ ಆದಾಯ ಇಲ್ಲ. ಆರ್ಥಿಕತೆಯ ಸಮಸ್ಯೆಯಿಂದ ನಾವೇನು ಮಾಡ್ತಾ ಇದ್ದೀವಿ ರೀ, ಬಳಲ್ತಾ ಇದ್ದೀವಿ. ನಂತರ ಪರ್ಯಾಯ ಉಪಯೋಗಗಳು, ಅಲ್ಟರ್ನೇಟಿವ್ ಯೂಸ್. ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಪರ್ಯಾಯ ಉಪಯೋಗಗಳಿಂದ ಏನಪ್ಪ ಅಂದ್ರೆ ಬಳಲ್ತಾ ಇದ್ದಾವೆ. ಈ ನಂತರ ಬರುವಂಥದ್ದು ನೋಡಿರಿ, ಆಯ್ಕೆ ಸಮಸ್ಯೆ, ಪ್ರಾಬ್ಲಮ್ ಆಫ್ ಚಾಯ್ಸ್.
ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಸಂಪನ್ಮೂಲಗಳು ಮಿತವಾಗಿರುವುದರಿಂದ ಅವುಗಳನ್ನು ಪರ್ಯಾಯ ಉಪಯೋಗಗಳಿಗೆ ಬಳಸಬಹುದಾದ್ದರಿಂದ ಆಯ್ಕೆ ಸಮಸ್ಯೆ ಉದ್ಭವಿಸ್ತೈತಿ. ಹೆಂಗೆ ನಾವು ಪರ್ಯಾಯವಾಗಿ ಅದನ್ನು ಉಪಯೋಗಿಸ್ಕೋಬೇಕು, ಅವಾಗ ಸಮಸ್ಯೆ ಎನ್ನುವಂಥದ್ದು ಉದ್ಭವ ಆಗ್ತೈತಿ ಅಂತ ಹೇಳ್ತಾರೆ. ಆದುದರಿಂದ ಸಂಪನ್ಮೂಲಗಳ ಕೊರತೆ ಇರುವುದರಿಂದ ಏನನ್ನು ಬಿಟ್ಟುಕೊಡದೆ ಏನನ್ನು ಪಡೆದುಕೊಳ್ಳಲಾಗುವುದಿಲ್ಲ. ಇಲ್ಲಿ ಸಂಪನ್ಮೂಲಗಳನ್ನು ಬಿಟ್ಟುಕೊಡದೆ ನಾವೇನಪ್ಪ ಅಂದ್ರೆ ಸಂಪನ್ಮೂಲಗಳನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾರೆ. ನಂತರ ನೋಡ್ರಿ, ಆರ್ಥಿಕತೆಯ ಮೂಲಭೂತವಾದಂಥ ಕಾರ್ಯಗಳು. ಮಾನವನ ದೈನಂದಿನ ವಿವಿಧ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ನೋಡಿದ್ವಿ. ಇಲ್ಲಿ ಆರ್ಥಿಕೇತರ ಚಟುವಟಿಕೆಗಳು ಮತ್ತು ಆರ್ಥಿಕ ಚಟುವಟಿಕೆಗಳಂತ ಎರಡು ಬರ್ತಾವ. ನೋಡಿಲಿ, ಆರ್ಥಿಕತೆಯ ಚಟುವಟಿಕೆಗಳನ್ನು ಎರಡರ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಒಂದು ಆರ್ಥಿಕೇತರ ಚಟುವಟಿಕೆಗಳು. ಆರ್ಥಿಕೇತರ ಚಟುವಟಿಕೆಗಳು. ಎರಡನೇದು ಆರ್ಥಿಕ ಚಟುವಟಿಕೆಗಳು. ಆರ್ಥಿಕ ಚಟುವಟಿಕೆಗಳು. ಹಾಗಾದ್ರೆ ಆರ್ಥಿಕ ಚಟುವಟಿಕೆಗಳು ಅಂದರೆ ಏನು? ಹಣ ಗಳಿಸುವ ಉದ್ದೇಶದಿಂದ ವಿವಿಧ ಜನರು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ಆರ್ಥಿಕ ಚಟುವಟಿಕೆಗಳೆನ್ನುತ್ತೇವೆ. ನೋಡಿಲಿ, ಆರ್ಥಿಕ ಚಟುವಟಿಕೆ ಅಂದರೆ ಏನು ಹೇಳ್ತಾರೆ ಅಂದ್ರೆ ರೀ, ವಿವಿಧ ಜನರು ಹಣ ಗಳಿಸುವ ಉದ್ದೇಶದಿಂದ ಇಲ್ಲಿ ಹಣ ಸಂಪಾದನೆ ಮಾಡಬೇಕು, ಆದಾಯವನ್ನು ಸಂಪಾದನೆ ಮಾಡಬೇಕು. ಈ ಆದಾಯವನ್ನು ಸಂಪಾದನೆ ಮಾಡುವ ಉದ್ದೇಶದಿಂದ ವಿವಿಧ ಜನರು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ಆರ್ಥಿಕ ಚಟುವಟಿಕೆಗಳೆನ್ನುತ್ತೇವೆ. ಉದಾಹರಣೆಗೆ ಶಿಕ್ಷಕ ನೋಡಿ, ಶಿಕ್ಷಕಂದು ಆರ್ಥಿಕ ಚಟುವಟಿಕೆ ಸಂಭಾವನೆಯನ್ನು ಪಡಿತಿರ್ತಾನೆ. ಒಬ್ಬ ವೈದ್ಯ ಏನಪ್ಪ ಅಂದ್ರೆ ರೋಗಿಯನ್ನು ಚಿಕಿತ್ಸೆ ಮಾಡುವುದರ ಮೂಲಕ ಸಂಭಾವನೆ ಪಡಿತಿರ್ತಾನೆ. ವಕೀಲರು, ವ್ಯಾಪಾರಸ್ಥರು, ಕೈಗಾರಿಕೋದ್ಯಮಿಗಳು ಜೀವನೋಪಾಯಕ್ಕಾಗಿ ಹಣ ಗಳಿಸುವ ಉದ್ದೇಶದಿಂದ ತಮ್ಮ ವೃತ್ತಿ ಅಥವಾ ಕಸಬುಗಳಲ್ಲಿ ಏನಾಗಿರ್ತಾರೆ, ತೊಡಗಿರ್ತಾರೆ. ತಮಗೆ ಆದಂಥ ರೀತಿಯಲ್ಲಿ ಅನುಕೂಲಕರವಾದಂಥ ರೀತಿಯಲ್ಲಿ ವೃತ್ತಿಯಲ್ಲಿ ತೊಡಗಿಕೊಂಡು ಏನು ಮಾಡ್ತಿರ್ತಾರೆ, ಆದಾಯವನ್ನು ಸಂಪಾದನೆ ಮಾಡ್ತಿರ್ತಾರೆ, ಹಣ ಗಳಿಸ್ತಿರ್ತಾರೆ. ಅದೇ ಆರ್ಥಿಕ ಚಟುವಟಿಕೆಗಳು. ಈ ರೀತಿಯಾದಂಥ ಆರ್ಥಿಕ ಚಟುವಟಿಕೆಗಳನ್ನು ನಾವು ಮೂರು ರೀತಿಯಾಗಿ ಅಧ್ಯಯನ ಮಾಡ್ತೀವಿ. ಒಂದು ಅನುಭೋಗ, ನೋಡಿರಿ ಅನುಭೋಗ. ಈ ಆರ್ಥಿಕ ಚಟುವಟಿಕೆಗಳನ್ನು ಮೂರು ರೀತಿಯಾಗಿ ಅಧ್ಯಯನ ಮಾಡ್ತೀವಿ. ಒಂದು ಅನುಭೋಗ, ಎರಡನೇದು ಉತ್ಪಾದನೆ, ಮೂರನೇದು ವಿತರಣೆ. ನೋಡ್ರಿ, ಇಲ್ಲಿ ಆರ್ಥಿಕ ಚಟುವಟಿಕೆಯನ್ನು ಮೂರು ರೀತಿಯಾಗಿ ನೋಡ್ತೀವಿ: ಅನುಭೋಗ, ಉತ್ಪಾದನೆ ಹಾಗೂ ವಿತರಣೆ. ಹಾಗಾದ್ರೆ ಅನುಭೋಗ, ಕನ್ಸಂಪ್ಷನ್. ಅನುಭೋಗ ಅಂದರೆ ಏನಪ್ಪ ಅಂದ್ರೆ, ಕನ್ಸಂಪ್ಷನ್ ಅಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಸರಕು ಸೇವೆಗಳನ್ನು ಬಳಸುವ ಕ್ರಿಯೆಗೆ ಅನುಭೋಗ ಎನ್ನುತ್ತೇವೆ. ನೋಡಿ, ಮಾನವ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಸರಕು ಮತ್ತು ಸೇವೆಗಳನ್ನು ಬಳಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಅನುಭೋಗ ಅಂತೇಳಿ ಕರಿತೀವಿ. ಇಲ್ಲಿ ಅನುಭೋಗಿಯು ನಿರ್ದಿಷ್ಟ ಆದಾಯದ ಮಟ್ಟದಲ್ಲಿ ಹಾಗೂ ನಿರ್ದಿಷ್ಟ ಬೆಲೆಯ ಮಟ್ಟದಲ್ಲಿ ಸರಕು ಸೇವೆಗಳನ್ನು ಹೇಗೆ ಕೊಂಡುಕೊಳ್ಳುತ್ತಾನೆ, ಅವುಗಳನ್ನು ಹೇಗೆ ಕೊಂಡುಕೊಳ್ಳಲು ನಿರ್ಧರಿಸುತ್ತಾನೆ ಎಂಬುದನ್ನು ಅನುಭೋಗದಲ್ಲಿ ನಾವೇನು ಮಾಡ್ತೀವಿ, ಅಭ್ಯಾಸ ಮಾಡ್ತೀವಿ. ನೋಡಿ, ತನ್ನ ಬಳಿ ಆದಾಯ ಎಷ್ಟೈತಿ, ನಾ ಎಂಥ ಸರಕುಗಳನ್ನು ಪಡೆದುಕೊಳ್ಳೋಕೆ ಸಾಧ್ಯತೆ ಐತಿ ಅನ್ನುವಂಥದ್ದನ್ನು ಅನುಭೋಗಿ ಏನು ಮಾಡ್ತಾನೆ ರೀ, ಅಧ್ಯಯನವನ್ನು ಮಾಡ್ತಾನೆ. ನೆಕ್ಸ್ಟ್ ಬರುವಂಥದ್ದು ನೋಡ್ರಿ, ಉತ್ಪಾದಕ. ಉತ್ಪಾದಕ ವಸ್ತುವಿನ ತುಷ್ಟಿಗುಣ ಮತ್ತು ವಿನಿಮಯದ ಮೌಲ್ಯ ತುಂಬುವವನನ್ನು ಉತ್ಪಾದನೆ ಎನ್ನುತ್ತೇವೆ. ನೋಡಲಿ, ವಸ್ತುವಿನಲ್ಲಿನ ತುಷ್ಟಿಗುಣ ಮತ್ತು ವಿನಿಮಯದ ಮೌಲ್ಯವನ್ನು ತುಂಬುವುದನ್ನು, ವಸ್ತುವಿನ ತೃಪ್ತಿ ಎಷ್ಟು ಕೊಡ್ತೈತಿ, ಇದು ಎಷ್ಟು ಜನ ಇದನ್ನು ತಗೋತಾರ, ನಂತರ ಅದಕ್ಕೆ ಮೌಲ್ಯ, ಇದರ ಮೌಲ್ಯ ಎಷ್ಟೈತಿ, ಬೆಲೆ ಎಷ್ಟೈತಿ, ಅದನ್ನು ನಿರ್ಧಾರ ಮಾಡುವವನ್ನು ನಾವೇನಂತ ಕರಿತೀವಿ, ಉತ್ಪಾದನೆ ಅಂತೇಳಿ ಕರಿತೀವಿ. ಇಲ್ಲಿ ಜನ ಅನೇಕ ರೀತಿಯಾದಂಥ ವಿವಿಧ ರೀತಿಯಾದಂಥ ಸರಕುಗಳನ್ನು ಉತ್ಪಾದನೆ ಮಾಡುತ್ತಾರೆ. ಆ ಉತ್ಪಾದನೆ ಮಾಡಲು ವೆಚ್ಚವನ್ನು ಮಾಡ್ತಾರೆ. ಆ ವೆಚ್ಚವನ್ನು ಆಧಾರವಾಗಿಟ್ಟುಕೊಂಡು ಅವುಗಳಿಗೆ ಏನು ಮಾಡ್ತಾರೆ, ಬೆಲೆಯನ್ನು ಗುರುತಿಸ್ತಾರಂತ ಹೇಳ್ತೀವಿ. ಈ ನೆಕ್ಸ್ಟ್ ವಿತರಣೆ. ನೋಡಿ, ವಿತರಣೆ ಎನ್ನುವಂಥದ್ದು ಯಾವ ರೀತಿಯಾಗಿ ಬರ್ತೈತೆ ಅಂದ್ರೆ, ಒಟ್ಟು ದೇಶೀಯ ಉತ್ಪನ್ನವನ್ನು ವಿವಿಧ ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ ಹಾಗೂ ಸಂಘಟನೆಗಳ ಪ್ರತಿಫಲವಾಗಿ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ಹಂಚುವುದನ್ನು ವಿತರಣೆ ಎನ್ನುತ್ತೇವೆ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳೇ ನೆನಪಿಟ್ಟುಕೋರಿ, ಉತ್ಪಾದನಾಂಗಗಳು. ಉತ್ಪಾದನಾಂಗಗಳು ಯಾವುವು, ಹೆಸರಿಸಿ ಅಂತ ಕೇಳ್ತಾರ.
ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಮೊದಲೇದು ಭೂಮಿ, ಎರಡನೇದಾಗಿ ಬರುವಂಥದ್ದು ಶ್ರಮ, ಮೂರನೇದಾಗಿ ಬರುವಂಥದ್ದು ಬಂಡವಾಳ, ನಾಲ್ಕನೇದಾಗಿ ಬರುವಂಥದ್ದು ಸಂಘಟನೆ. ನೋಡಲಿ, ವಿತರಣೆ ಎನ್ನುವಂಥದ್ದು ಬತ್ತಂದ್ರೆ, ಈ ವಿತರಣೆ ಎನ್ನುವಂಥದ್ದು ಬತ್ತಂದ್ರೆ ಅವಾಗ ನಮಗೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಈ 4 ಉತ್ಪಾದನಾಂಗಗಳಿಗೆ ಪ್ರತಿಫಲವಾಗಿ ಗೇಣಿ, ಕೂಲಿ, ಬಡ್ಡಿ, ನಂತರ ಲಾಭ. ಭೂಮಿಗೆ ಪ್ರತಿಫಲವಾಗಿ ಏನು ಸಿಗ್ತೈತಿ ರೀ? ಗೇಣಿ ಎನ್ನುವಂಥ ಸಿಗ್ತೈತಿ. ಹಾಗೂ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ ಸಿಗ್ತೈತಿ. ನಾ ಕೆಲಸ ಮಾಡಿರ್ಪ್ಲೆ ನಂಗೆ ಏನು ಕೊಡ್ತಾರೆ? ಕೂಲಿ ಕೊಡ್ತಾರೆ. ಸಂಬಳದ ರೂಪದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ರೀತಿಯಲ್ಲಿ ಕೂಲಿ ಕೊಡ್ತಾರೆ. ನಾ ಬಂಡವಾಳವನ್ನು ಹೂಡಿಕೆ ಮಾಡೀನಿ ಅಂದ್ರೆ ಅದಕ್ಕೆ ಏನು ಸಿಗ್ತೈತಿ ರೀ? ಬಡ್ಡಿ ಎನ್ನುವಂಥ ಸಿಗ್ತೈತಿ. ಈ ಗೇಣಿ, ಕೂಲಿ, ಬಡ್ಡಿಯನ್ನು ಒಟ್ಟಾರೆಯಾಗಿ ನಿರ್ವಹಿಸಿಕೊಂಡು ಹೋಗುವಂಥದ್ದು ಈ ಸಂಘಟನೆ. ಈ ಸಂಘಟನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಲಾಭ ಗಳಿಸುವಂಥದ್ದು. ನೋಡಿ, ಅದಕ್ಕಾಗಿ ಹೇಳ್ತಾರೆ, ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಒಂದು ದೇಶ ಉತ್ಪಾದಿಸಿದಂಥದ್ದು, ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂಥ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ವಿವಿಧ ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ ಹಾಗೂ ಸಂಘಟನೆಗಳಿಗೆ ಪ್ರತಿಫಲವಾಗಿ ನಾವು ನೀಡುವಂಥದ್ದು ಗೇಣಿ, ಕೂಲಿ, ಬಡ್ಡಿ, ಲಾಭದ ರೂಪದಲ್ಲಿ ನೀಡುವುದನ್ನು, ಹಂಚುವುದನ್ನು ನಾವೇನಂತ ಕರಿತೀವಿ? ವಿತರಣೆ ಎಂದು ಕರೆಯುತ್ತೇವೆ. ಅಂದ್ರೆ ಒಂದು ವರ್ಷದಲ್ಲಿ ಒಂದು ದೇಶ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಉತ್ಪನ್ನವನ್ನು ನಾವೇನಂತ ಕರಿತೀವಿ? ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ನೋಡು, ಒಂದು ದೇಶ ಒಂದು ವರ್ಷದ ಅವಧಿಯೊಳಗಾಗಿ ಸರಕು ಮತ್ತು ಸೇವೆಗಳೇ ಒಟ್ಟು ಉತ್ಪಾದನೆ ಅಂದರೆ ಎಷ್ಟು ಪ್ರಮಾಣದ ಒಟ್ಟು ಉತ್ಪನ್ನವನ್ನು ಉತ್ಪಾದನೆಯನ್ನು ಮಾಡಿತು ಅದನ್ನು ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಕರಿತೀವಿ. ಈ ಒಟ್ಟು ದೇಶೀಯ ಉತ್ಪನ್ನ ಹೆಂಗೆ ಕರಿತೀವಿ ಅಂದ್ರೆ ರೀ ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ದೇಶೀಯ ಉತ್ಪನ್ನ. ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ರೀ ಒಂದು ವರ್ಷದಲ್ಲಿ ಒಂದು ದೇಶದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಉತ್ಪನ್ನವನ್ನು ನಾವೇನಂತ ಕರಿತೀವಿ? ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವೇನಪ್ಪ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಮೊದಲನೇದಾಗಿ ಅರ್ಥಶಾಸ್ತ್ರದ ಪೀಠಿಕೆ. ಅರ್ಥಶಾಸ್ತ್ರ ಅಂದರೆ ಏನು? ಅರ್ಥಶಾಸ್ತ್ರವನ್ನು ನಾವು ಯಾಕೆ ಅಧ್ಯಯನವನ್ನು ಮಾಡ್ತೀವಿ? ಹಾಗೂ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಮೂಲಕ ನಮಗಾಗುವಂಥ ಲಾಭಗಳೇನು, ಪ್ರಯೋಜನಗಳೇನು, ಹಾಗೂ ಅರ್ಥಶಾಸ್ತ್ರ ಅಧ್ಯಯನ ಮಾಡುವುದರಿಂದ ನಮಗೆ ಏನು ಅರ್ಥವಾಗ್ತೈತಿ, ನಾವು ಏನನ್ನು ತಿಳಿದುಕೊಳ್ಬಹುದು ಅನ್ನುವಂಥದ್ದನ್ನು ನಾವು ಇವಾಗ ಅಧ್ಯಯನವನ್ನು ಮಾಡಿದ್ದೀವಿ ಅಂತ ಹೇಳ್ತೀವಿ. ಈ ನಂತರದಲ್ಲಿ ಬರುವಂಥದ್ದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ. ಇದನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.